ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆಯ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಫಸ್ಟ್ T20 ಮ್ಯಾಚಲ್ಲಿ ನ್ಯೂಜಿಲ್ಯಾಂಡ್ ತಂಡ ಟಾಸ್ ಗೆದ್ದು ಬಾಲಿಂಗನ್ನು ಆಯ್ಕೆ ಮಾಡಿಕೊಂಡಿರುತ್ತೆ. ಹಾಗಾಗಿ ನಮ್ಮ ಇಂಡಿಯಾ ಟೀಮ್ ಬ್ಯಾಟಿಂಗ್ಗೆ ಬರುತ್ತೆ. ಬ್ಯಾಟಿಂಗಲ್ಲಿ ನೋಡೋದಾದರೆ ಒಂದು ಯಾವ ಥರ ಬ್ಯಾಟಿಂಗ್ ಆಡಿದ್ರು, ಹಾಗೆ ಪ್ರೆಸ್ ಕಾನ್ಫರೆನ್ಸಲ್ಲಿ ರಿಂಕು ಸಿಂಗ್ ಅವರು ಏನೆಲ್ಲ ಹೇಳಿದರು ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವೀಕ್ಷಕರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಆಲ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ರಿಂಕು ಸಿಂಗ್ ಅವರು ನನಗೆ ಅಷ್ಟೊಂದು ಧೈರ್ಯ ಇರಲಿಲ್ಲ. ವಿರಾಟ್ ಕೊಹ್ಲಿ ಅವರು ಸಾಕಷ್ಟು ಮ್ಯಾಚ್ಗಳಲ್ಲಿ ಹೇಳಿದರು, ಇಲ್ಲಿ ಹೆದರಂಗೆಲ್ಲ ಹೆದರ್ಕೊಂಡ್ರೆ ಔಟ್ ಆಗಿಬಿಡ್ತೀಯ, ನುಗ್ಗೆ ಹೊಡೆಯೋಕ್ಕೆ ಟ್ರೈ ಮಾಡು, ಈ ಥರ ನೀನು ಆಡಿದರೆ ಟಾಪಲ್ಲಿ ಬರ್ತೀಯ, ಹಾಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಕೂಡ ಬರ್ತವೆ, ಆ ಎಬಿಲಿಟಿ ನಿನ್ನಲ್ಲಿದೆ ಅಂತ ಹೇಳಿದರು. ನಾನು ಅದೇ ಪ್ರಕಾರ ಬ್ಯಾಟಿಂಗ್ ಆಡಿದೆ. ಸಿಕ್ಸ್ಗಳು ಕೂಡ ಬ್ಯಾಕ್ ಟು ಬ್ಯಾಕ್ ಬಂದವು. ಬಟ್ ನನಗೆ ಬೇಜಾರು ಆಗಿದೆ ಏನಂದರೆ ಇನ್ನೂ ಕೂಡ ನಮ್ಮ ಸ್ಕೋರ್ 270 ತನಕ ತೊಗೊಂಡು ಹೋಗ್ಬೋದಾಗಿತ್ತು. ಬಟ್ 19th ಓವರಲ್ಲಿ ಏನೂ ಮಾಡೋಕ್ಕಾಗಲ್ಲ. ಹರ್ಷದೀಪ್ ಸಿಂಗ್ ಅವರು 4 ಬಾಲ್ ಬ್ಯಾಕ್ ಟು ಬ್ಯಾಕ್ ಡಾಟ್ ಆಡ್ತಾರೆ. ಹೀಗಾಗಿ ಅಲ್ಲಿ ನಾನು ಏನೂ ಮಾಡೋಕ್ಕಾಗಲ್ಲ. ನಾನ್ ಸ್ಟ್ರೈಕರ್ ಆಗಿದ್ದರಿಂದ ಹರ್ಷದೀಪ್ ಸಿಂಗ್ ಅವರು ಓವರ್ ಮುಗಿಯೋತನ ಅಲ್ಲೇ ನಾನು ಹರ್ಷದೀಪ್ ಸಿಂಗ್ ಅವ್ರನ್ನ ಬಿಡಬೇಕಾಯಿತು. ಹಾಗೆ ಲಾಸ್ಟ್ ಓವರಲ್ಲಿ 19th ಓವರ್ ಲಾಸ್ಟ್ ಬಾಲ್ 1 ರನ್ ಬಂದರೂ ಕೂಡ ನಾನು ಓಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಸ್ಟ್ರೈಕ್ ಮತ್ತೆ ಸಿಗಲ್ಲ ಅಂತ ಹೇಳಿ ಕೇವಲ 20 ಬಾಲ್ಗೆ 44 ರನ್ ಹೊಡಿದ್ರ ಮೂಲಕ ನಮ್ಮ ಟೀಮ್ ಇಂಡಿಯಾ ಮೊತ್ತಕ್ಕೆ ಭರ್ಜರಿ ಕಲೆ ಹಾಕಿ ಕೊಟ್ಟರು ಅಂತಲೇ ಹೇಳ್ಬೋದು. ರಿಂಕು ಸಿಂಗ್ ಅವರು ಕೂಡ ಅದೇ ಹೇಳಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಇನ್ನೂ ಬಾಲ್ ಸಿಕ್ಕಿದ್ರೆ ಇನ್ನೂ ಕೂಡ ಚೆನ್ನಾಗಿ ರನ್ ಮಾಡ್ತಿದ್ದೆ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್